ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಸೊ ಫ್ರೆಂಡ್ಸ್, ಇವತ್ತು ನಾನು ಒಂದು ಸಣ್ಣ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಸಮುದ್ರವಿರುತ್ತೆ. ಆ ಸಮುದ್ರದಲ್ಲಿ ಒಂದು ಚಿಕ್ಕ ಏಡಿ ವಾಸವಾಗಿರುತ್ತೆ. ಆ ಏಡಿ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನಡ್ಕೊಂಡು ಹೋಗಬೇಕಾದ್ರೆ ತುಂಬ ಸಂತೋಷವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಿಂದೆ ತಿರುಗಿ ತನ್ನ ಹೆಜ್ಜೆ ಗುರುತುಗಳನ್ನು ನೋಡುತ್ತೆ. ತುಂಬ ಸುಂದರವಾಗಿ, ತುಂಬ ಪುಟ್ಟಾಗಿ ಮುದ್ದಾಗಿ ಇರುವಂಥ ತನ್ನ ಹೆಜ್ಜೆ ಗುರುತುಗಳನ್ನು ನೋಡಿಕೊಂಡು ಅದು ತುಂಬ ಸಂತೋಷವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ನಡ್ಕೊಂಡು ಹೋಗುತ್ತೆ. ಒಂದು ದೊಡ್ಡ ಅಲೆ ಬಂದು ಆ ಒಂದು ತನ್ನ ಹೆಜ್ಜೆ ಗುರುತುಗಳನ್ನು ಆಳಿಸ್ಕೊಂಡು ಹೋಗಿಬಿಡುತ್ತೆ. ಆಗ ಬೇಜಾರಿಂದ ಏಡಿ ಕೇಳುತ್ತೆ, ಓ ಸಮುದ್ರ, ನಾನು ನೀನು ತುಂಬ ಒಳ್ಳೆಯ ಸ್ನೇಹಿತರು. ನಾನು ನೀನು ಇಲ್ಲಿ ಎಷ್ಟೊಂದು ವರ್ಷದಿಂದ ಇದ್ದೀವಿ. ನೀನು ಯಾಕೆ ಈ ಥರ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ದೀನಿ, ನೀನು ಯಾಕೆ ಈ ಥರ ನನ್ನ ಹೆಜ್ಜೆ ಗುರುತುಗಳನ್ನು ಅಳಿಸ್ಬಿಟ್ಟೆ ಅಂತ ಬೇಜಾರಿಂದ ಆ ಏಡಿ ಕೇಳುತ್ತೆ. ಆಗ ಸಮುದ್ರ ಹೇಳುತ್ತೆ, ನೋಡು, ಮೀನುಗಾರರು ನಿನ್ನನ್ನು ಹಿಡಿಯೋಕ್ಕೆ ಅಂತ ಬರ್ತಾ ಇದ್ದಾರೆ. ಮೀನುಗಾರರು ಆ ಹೆಜ್ಜೆ ಗುರುತುಗಳನ್ನು ನೋಡಿ ಏಡಿಗಳನ್ನು ಕಂಡುಹಿಡಿದ್ಬಿಡ್ತಾರೆ, ನಿನ್ನನ್ನು ಕಂಡುಹಿಡಿದ್ಬಿಡ್ತಾರೆ. ನಾನು ನಿನ್ನ ಒಳ್ಳೆಯದಕ್ಕೋಸ್ಕರನೇ, ನಿನ್ನ ಹಿತಕ್ಕೋಸ್ಕರನೇ ನಾನು ಈ ಹೆಜ್ಜೆ ಗುರುತುಗಳನ್ನು ಅಳಿಸಿದ್ದು. ನನಗೆ ನಿನ್ನ ಹೆಜ್ಜೆ ಗುರುತುಗಳನ್ನು ಅಳಿಸ್ಬೇಕು ಅಂತ ಯಾವುದೇ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾನು ನಿನ್ನ ಒಳ್ಳೆಯದಕ್ಕೋಸ್ಕರನೇ, ನಾನು ನಿನ್ನ ಹಿತಕ್ಕೋಸ್ಕರನೇ ಈ ಕೆಲಸ ಮಾಡಿದೆ ಅಂತ ಸಮುದ್ರ ಹೇಳುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಮ್ಮ ತಂದೆ ತಾಯಿ ಬಂಧು ಬಳಗ ಯಾರೇ ಏನೇ ಮಾಡಿದ್ರು ಸಹ ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಮಾಡಿರ್ತಾರೆ. ಅದು ಈ ಕ್ಷಣಕ್ಕೆ ನಮಗೆ ಅರ್ಥ ಆಗೋದಿಲ್ಲ. ನಮಗೆ ಮುಂದೆ ಹೋದಾಗ ಅದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಯಾರೇ ನಮಗೆ ಏನೇ ಮಾಡಿದ್ರು ಸಹ ಅದು ಒಳ್ಳೆಯದಕ್ಕೆ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡು ನಾವೇ ಮುಂದಕ್ಕೆ ಹೋಗಬೇಕು. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ PMC ಕನ್ನಡ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.